ನಮಸ್ಕಾರ ಸ್ನೇಹಿತರೆ, ಮಾರ್ಕೆಟ್ ಗುರು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ಈ ಯೂಟ್ಯೂಬ್ ಚಾನಲ್ ಪ್ರತಿದಿನದ ಷೇರು ಮಾರುಕಟ್ಟೆಯ ಅಪ್ಡೇಟ್ಸ್ಗಳನ್ನು ಕನ್ನಡದಲ್ಲೇ ನಮ್ಮ ಎಲ್ಲ ವೀಕ್ಷಕರಿಗೆ ನೀಡ್ತಕ್ಕಂಥ ಒಂದು ಉದ್ದೇಶದಿಂದ ಕೂಡಿದೆ. ಹಾಗಾಗಿ ಪ್ರತಿದಿನದ ಈ ಒಂದು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸನ್ನು ನೀವು ತಿಳಿಬೇಕು ಕನ್ನಡದಲ್ಲಿ ಅಂದರೆ ದಯವಿಟ್ಟು ನಮ್ಮ ಮಾರ್ಕೆಟ್ ಗುರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಕಮೆಂಟ್ಸನ್ನು ತಿಳಿಸೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಬನ್ನಿ ಇವತ್ತೇನಾಯಿತು ಅಂತ ನೋಡೋಣ. ಇವತ್ತು ಭಾರತೀಯ ಷೇರು ಮಾರುಕಟ್ಟೆ ಅಸ್ಥಿರ ವಹಿವಾಟಿನ ಬಳಿಕ ಹಸಿರು ವಲಯದಲ್ಲಿ ಇವತ್ತು ಮುಕ್ತಾಯಗೊಂಡಿತು. ಅಂದ್ರೆ ಇವತ್ತು ಡೋಲಾಯಮಾನವಾಗಿತ್ತು, ಹಾವು ಏಣಿ ಆಟವನ್ನ ಮಾರ್ಕೆಟ್ ಆಟ ಆಡ್ತಾ ಇತ್ತು. ಬೆಳಗ್ಗೆ ಬಿದ್ದಿತ್ತು, ಮಧ್ಯಾಹ್ನ ಎದ್ದಿತ್ತು, ಮತ್ತೆ ಬಿಡ್ತು, ಮತ್ತೆ ಹೇಳ್ತು. ಹೀಗೆ ಏಳು ಬೀಳುಗಳ ನಡುವೆ ಅಂತಿಮವಾಗಿ ಇವತ್ತು ಭಾರತೀಯ ಷೇರು ಮಾರುಕಟ್ಟೆ ಕೆಲವು ಅಂಕಗಳ ಏರಿಕೆಯೊಂದಿಗೆ ಮುಕ್ತಾಯಗೊಂಡಿತು. ಇವತ್ತು BSE, ಸೆನ್ಸೆಕ್ಸ್, NSE, ನಿಫ್ಟಿ ಕೂಡ ಎರಡು ಕೊನೆ ಗಳಿಗೆಯಲ್ಲಿ ಒಂದು ಬಲವಾದ ಖರೀದಿಯಿಂದ ಏನಾಯಿತು, ಒಂದು ಏರಿಕೆಯನ್ನ ಕಾಣ್ತು. ಇವತ್ತು ಅತ್ಯಂತ ಖುಷಿ ಪಡೋ ವಿಚಾರ ಏನು ಅಂದ್ರೆ, ಕಳೆದ ಹಲವಾರು ದಿನಗಳಿಂದ ಏನು IT ಸೆಕ್ಟರ್ ಬೀಳ್ತಾ ಇತ್ತು, ಇವತ್ತು IT ಸೆಕ್ಟರ್ ಅಲ್ಲಿ ಒಂದು ಒಳ್ಳೆ ರಿಕವರಿ ಕಂಡು ಬಂತು. ಅದೇ ರೀತಿ FMCG ಸ್ಟಾಕ್ಗಳು ಕೂಡ ಮಾರುಕಟ್ಟೆಯನ್ನ ಮೇಲೆತ್ತಲಿಕ್ಕೆ ಇವತ್ತು ಸಹಾಯ ಮಾಡಿದ್ವು. ಇವತ್ತು ಕೆಲವು ಮೆಟಲ್ ಸ್ಟಾಕ್ ಅಲ್ಲಿ, ಫೈನಾನ್ಸ್ ಸ್ಟಾಕ್ಗಳಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಕಂಡು ಬಂತು. ಇವತ್ತು FIIs ಅಂದ್ರೆ ಫಾರಿನ್ ಇನ್ವೆಸ್ಟರ್ಸ್ ಏನಿದ್ರು ಅವರು ಬಲವಾದ ಸೆಲ್ಲಿಂಗ್ ಮಾಡ್ತಿದ್ರು ಕೂಡ ನಮ್ಮ ಇನ್ಸ್ಟಿಟ್ಯೂಷನಲ್ ಬೈಯರ್ಸ್ ಇಂದ ಇವತ್ತು ಮಾರುಕಟ್ಟೆ ಮೇಲೆ ಹೋಯಿತು. ಇವತ್ತು ಸೆನ್ಸೆಕ್ಸ್ ಸುಮಾರು 83,452 ಅಂಕಗಳ ಏರಿಕೆಯನ್ನ ಕಂಡ್ರೆ, ನಿಫ್ಟಿ ಸುಮಾರು 25,725 ಅಂಕಗಳ ಅಂದ್ರೆ ಮುಕ್ತಾಯಗೊಂಡಿದೆ, ಆ ಪಾಯಿಂಟ್ಸ್ ಅಲ್ಲಿ ಮುಕ್ತಾಯಗೊಂಡಿದೆ. ಮಧ್ಯಾಹ್ನದ ವಹಿವಾಟಿನಲ್ಲಿ ಮಾರ್ಕೆಟ್ ಒತ್ತಡದಲ್ಲಿದ್ರೂ ಕೂಡ ಲಾಸ್ಟ್ ಸೆಷನ್ ಅಲ್ಲಿ ಬಲವಾದ ಒಂದು ಖರೀದಿ ಕಂಡು ಬಂತಲ್ಲ, ಆ ಕಾರಣಕ್ಕೆ ಮೇಲ್ ಹೋಯ್ತು ಅಂತಾನೆ ಹೇಳ್ಬೋದು. ಇವತ್ತು IT ಸ್ಟಾಕ್ಗಳು ಉತ್ತಮವಾಗಿರ್ತಕ್ಕಂಥ ಪ್ರದರ್ಶನವನ್ನ ಕಂಡವು. ಅದರಲ್ಲಿ ಇನ್ಫೋಸಿಸ್, ವಿಪ್ರೋ ಕೆಲವೊಂದು ಒಳ್ಳೆ ಸ್ಟಾಕ್ಗಳು ಕೂಡ ಏರಿಕೆಯನ್ನ ಕಂಡವು. FMCG ಸ್ಟಾಕ್ಸ್ ಕೂಡ ಏರಿಕೆಯನ್ನ ಕಂಡವು, ಅದರಲ್ಲಿ ಮುಖ್ಯವಾಗಿ ITC. ಆದರೆ ಕೆಲವು ಮೆಟಲ್ ಸ್ಟಾಕ್ಗಳಲ್ಲಿ ಏನು ಪ್ರಾಫಿಟ್ ಬುಕ್ಕಿಂಗ್ ಲಾಭಾಂಶ ಏನು ಕಂಡು ಬಂತು, ಅದು ಹಿಂಡಾಲ್ಕೋ ಇಂಡಸ್ಟ್ರೀಸ್ ಮತ್ತು ಟಾಟಾ ಸ್ಟೀಲ್ ಮುಖ್ಯವಾದದ್ದು. ಇವತ್ತಿನ ಟಾಪ್ ಗೇನರ್ಸ್ ಬಂದು ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಅದಾನಿ ಎಂಟರ್ಪ್ರೈಸ್ ಸುಮಾರು 2.7% ಏರಿಕೆಯನ್ನ ಕಂಡ್ರೆ, ITC ಸುಮಾರು 2.3% ಏರಿಕೆಯನ್ನ ಕಾಣ್ತು. ಭಾರತ್ ಎಲೆಕ್ಟ್ರಾನಿಕ್ಸ್ ಸುಮಾರು 2% ಏರಿಕೆಯನ್ನ ಕಂಡ್ರೆ, ಇನ್ಫೋಸಿಸ್ ಸುಮಾರು 1.8% ಏರಿಕೆಯನ್ನ ಕಾಣ್ತು. ಇವತ್ತು ಲಾರ್ಸನ್ ಅಂಡ್ ಟೋರ್ಬೋ ಸುಮಾರು 1.7% ಏರಿಕೆಯನ್ನ ಕಂಡ್ರೆ, ಏಸಿಯನ್ ಪೇಂಟ್ ಸುಮಾರು 1.6% ಏರಿಕೆಯನ್ನ ಕಾಣ್ತು. ಅದೇ ರೀತಿ HCL ಟೆಕ್ನಾಲಜಿ ಕೂಡ ಸುಮಾರು 1.2% ಏರಿಕೆಯನ್ನ ಕಾಣ್ತು. ಇವತ್ತು ನಮ್ಮ ನಿಫ್ಟಿಗೆ ಹೆಚ್ಚಾಗಿ ಬಲವನ್ನ ತುಂಬಿದ್ದು IT ಮತ್ತು FMCG ಹಾಗೂ ಸ್ವಲ್ಪ ಮಟ್ಟಿನ ಡಿಫೆನ್ಸ್ ಕ್ಷೇತ್ರದ ಸ್ಟಾಕ್ಗಳು ಕೂಡ ಉತ್ತಮ ಪ್ರದರ್ಶನ ತೋರಿದ್ವು. ಇವತ್ತು ಟಾಪ್ ಲೂಸರ್ಸ್ ಯಾವ್ದಾವ್ದಪ್ಪ ಅಂದ್ರೆ, ಹಿಂಡಾಲ್ಕೋ ಇಂಡಸ್ಟ್ರಿ ಹತ್ರ 1.8% ಬಿದ್ದರೆ, ಟಾಟಾ ಸ್ಟೀಲ್ 1.3% ಬಿದ್ದಿದೆ, ಟ್ರೆಂಟ್ ಸುಮಾರು 1.3% ಬಿದ್ದಿದೆ, ಶ್ರೀರಾಮ್ ಫೈನಾನ್ಸ್ 1% ಬಿದ್ದರೆ, ರಿಲಯನ್ಸ್ ಇಂಡಸ್ಟ್ರಿ 0.9% ಬಿದ್ದಿದೆ. ಅದೇ ರೀತಿ ICICI ಬ್ಯಾಂಕ್ 0.4% ಬಿದ್ದಿದ್ದಾವೆ. ಇವು ಮೆಟಲ್ ಮತ್ತು ಕೆಲವು ಫೈನಾನ್ಷಿಯಲ್ ಷೇರುಗಳಲ್ಲಿ ಇವತ್ತು ಪ್ರಾಫಿಟ್ ಬುಕ್ಕಿಂಗ್ ಕಂಡು ಬಂತು, ಹಾಗಾಗಿ ಈ ಸ್ಟಾಕ್ಗಳು ಬಿದ್ದಿದ್ದಾವೆ. ಸ್ನೇಹಿತರೆ, ಇದೇ ರೀತಿ ಪ್ರತಿದಿನದ ಷೇರು ಮಾರುಕಟ್ಟೆ ಕ್ಲೋಸಿಂಗ್ ಅಪ್ಡೇಟ್ಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಿಮಗೆ ಮಾರ್ಕೆಟ್ ಬಗ್ಗೆ ಹೆಚ್ಚಿನ ಅಭಿಪ್ರಾಯಗಳಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಬನ್ನಿ, ಮತ್ತೆ ನಾಳಿನ ಷೇರು ಮಾರ್ಕೆಟ್ ಅಪ್ಡೇಟ್ಸ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಇಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.